ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಮೌನ ಮಾತಾದಾಗ ಭಾಗ 2. ಯಾವುದೇ ಭಾವನೆ ಇಲ್ಲದೆ ಮಾಲವಿಕಾಳ ಕೊರಳಿಗೆ ತಾಳಿ ಕಟ್ಟೆ ಬಿಟ್ಟ. ಅಷ್ಟರೊಳಗಾಗಲೇ ನಮ್ಮಿ ಹೊರಗೆ ಬಂದಿರುತ್ತಾಳೆ. ಜೋರಾಗಿ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಎಷ್ಟು ಸಮಾಧಾನ ಮಾಡಿದರೂ ಆಗಿಲ್ಲ. ಜೋರಾಗಿ ಉಸಿರಾಡುವುದಕ್ಕೆ ಪ್ರಾರಂಭಿಸುತ್ತಾಳೆ. ನಮ್ಮಿ ಮಾತು ಎಲ್ಲ ಮೌನವಾಯಿತು. ನಮ್ಮಿ ಪ್ರಜ್ಞಾಹೀನಳಾಗುತ್ತಾಳೆ. ಹಾಸ್ಪಿಟಲ್ಗೆ ಕರ್ಕೊಂಡು ಬಂದ್ವಿ. ಡಾಕ್ಟರ್ ಉಳಿಯುವುದು ತುಂಬ ಕಷ್ಟ ಅಂತ ಅಂದ್ರು. ಯಾಕಂದರೆ ಅವಳಿಗಾಗಿದ್ದದ್ದು ಸಿವಿಯರ್ ಹಾರ್ಟ್ ಅಟ್ಯಾಕ್. ಆದರೂ ದೇವರ ದಯೆಯಿಂದ ಉಳಿದುಕೊಂಡಳು. ಆಸ್ ವಿ ಪ್ಲ್ಯಾನ್ ಅರ್ಲಿಯರ್, ನಮಿತಾ ಈಸ್ ನೋ ಮೋರ್ ಅಂತ ಮಾಡಿದ್ವಿ. ಯಾವುದೋ ಒಂದು ಅನಾಥ ಹುಡುಗಿ ಡೆಡ್ ಬಾಡಿನ ನಮಿತಾದೆ ಅಂತ ಸಾಬೀತು ಮಾಡೋದ್ರಲ್ಲಿಯೋ ಸಕ್ಸಸ್ ಆದ್ವಿ. ಆಫ್ಟರ್ 1 ಮಂತ್ ಶಿ ರಿಕವರ್ಡ್. ಇಲ್ಲಿಂದ ಅವಳ ಜೀವನವೇ ಬದಲಾಯಿತು. ಅಂಜುಬುರುಕಿ ಶಾಂತ ಸ್ವಭಾವದ ನಮಿತಾ ಈಗ ಧೈರ್ಯಶಾಲಿಯಾಗಿ ದಿಟ್ಟ ಹೆಜ್ಜೆಯೊಂದಿಗೆ ಇಮ್ಟೆಕ್ ಕಾರ್ಪೊರೇಟ್ ಅನ್ನೋ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ಲು. ಆ್ಯಂಡ್ ಟುಡೇ ಯು ಕ್ಯಾನ್ ಸಿ ಆರ್ ನಾಟ್ ಆಸ್ ನಮಿತಾ ಬಟ್ ಆಸ್ ಸಾಕ್ಷಿ ಪಂಡರೆ. ಬಟ್ ಇವತ್ತೇನಾಯಿತು ಅಂತ ನನಗೆ ಗೊತ್ತಿಲ್ಲ. ಅವನೇನಾದರೂ ನನ್ನ ಕಣ್ಣಿಗೆ ಕಾಣಿಸ್ಕೊಂಡ್ರೆ ನಾನಂತೂ ಅವನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹಲ್ಲು ಕಡಿತಾನೆ ಹೇಳ್ತಾನೆ ಚರಣ್. ಕಾರ್ತಿಕ್ ಮನೆಯಲ್ಲಿ ಮಾಳವಿಕಾ ಸಿಟ್ಟಿನಲ್ಲಿ ಕೊತ ಕೊತ ಕುದೀತಾ ಕಾರ್ತಿಕ್ ಕಾಲರ್ ಪಟ್ಟಿ ಹಿಡಿದು, ಹೇಳು ಕಾರ್ತಿಕ್, ಅವ್ರು ಯಾಕೆ ಹಾಗೆ ಮಾತಾಡಿದ್ರು? ನಿಂಗೂ ಅವರಿಗೂ ಏನ್ ಸಂಬಂಧ? ಹೇಳು ಕಾರ್ತಿಕ್, ಹೇಳು ಎಂದು ಬಿಕ್ಕಿ ಬಿಕ್ಕಿ ಅಳ್ತಾನೆ ಕೇಳ್ತಾಳೆ. ಆಗ ಕಾರ್ತಿಕ್, ಮಾಳವಿಕಾ ಅದು ಎಂದು ತೊದಲೋಕ್ಕೆ ಪ್ರಾರಂಭಿಸುತ್ತಾನೆ. ಆಗ ಮಾಳವಿಕಾ, ಏನ್ ಅದು ಬೇಗ ಹೇಳು ಎಂದಾಗ ಕಾರ್ತಿಕ್ ಫ್ಲ್ಯಾಶ್ ಬ್ಯಾಕ್ ಹೇಳ್ತಾನೆ. ನಾನು ಡಿಗ್ರಿಯಲ್ಲಿರುವಾಗ ನನಗೆ ಅವಳಂದರೆ ತುಂಬ ಇಷ್ಟ ಇತ್ತು. ನಾನು ಅವಳು ಒಂದೇ ಕ್ಲಾಸ್. ಅವಳು ಎಲ್ಲಿ ಹೋದ್ರೂ ಹಿಂದಿಂದೇನೆ ಹೋಗ್ತಾ ಇದ್ದೆ. ಅವಳು ಯಾವುದಕ್ಕೆ ಸೇರಿದ್ರೋ ನಾನು ಅದಕ್ಕೆ ಸೇರ್ತಾ ಇದ್ದೆ. ಅವಳು ಹತ್ತೋ ಬಸ್ಸನ್ನೇ ನಾನು ಹತ್ತಿದ್ದೆ. ಅವಳು ಬಂಕ್ ಮಾಡಿದ್ರೆ ನನಗೂ ಕ್ಲಾಸ್ನಲ್ಲಿ ಕೂರೋಕ್ಕೆ ಮನಸ್ಸಿರ್ತಿರ್ಲಿಲ್ಲ. ಸೊ ನಾನು ಬಂಕ್ ಮಾಡ್ತಿದ್ದೆ. ಹೀಗೆ ನಡೀತಾ ಇತ್ತು. ಇಷ್ಟೆಲ್ಲ ಯಾಕೆ ಮಾಡಿದ್ದೆ ಗೊತ್ತಾ? ಅವಳ ಥರ ಬೇರೆ ಹುಡುಗಿರು ಯಾರೂ ಇರಲಿಲ್ಲ. ಶಿ ವಾಸ್ ಸ್ಪೆಷಲ್ ಟು ಮೀ ಆ್ಯಂಡ್ ಸ್ಟಿಲ್ ಶಿ ಈಸ್ ಸ್ಪೆಷಲ್ ಟು ಮೀ. ಇಷ್ಟಾದರೂ ಅವಳ ಫ್ರೆಂಡ್ಸ್ ಹೇಳಿದ್ರು ನನ್ನ ಒಪ್ಕೊಂಡಿರಲಿಲ್ಲ. ಯಾಕಂದರೆ ಅವಳಿಗೆ ಅವಳ ಫ್ಯಾಮಿಲಿ ವಿರುದ್ಧ ಹೋಗೋಕೆ ಇಷ್ಟ ಇರಲಿಲ್ಲ. ಫೈನಲಿ ಆಫ್ಟರ್ 2 ಇಯರ್ಸ್ ಅವಳು ನನ್ನ ಒಪ್ಕೊಳ್ಳೋ ಹಾಗೆ ಮಾಡಿದೆ. ಬೇರೆ ಹುಡುಗರು ಅವಳನ್ನು ಅವ್ರ ಹತ್ರ ಸೆಳೆಯೋ ಮೊದಲು ಅವಳನ್ನು ನಾನು ಪಡ್ಕೋಬೇಕಂತ ಹೀಗೆ ಮಾಡಿದ್ದೆ. ಕ್ಲಾಸಲ್ಲಿರೋ ತುಂಬ ಹುಡುಗರಿಗೆ ಅವಳಂದರೆ ಇಷ್ಟ ಇತ್ತು. ಆ್ಯಂಡ್ ಒನ್ ಡೇ ಐ ಪ್ರಪೋಸ್ಡ್ ಹರ್. ಬೇರೆ ಹುಡುಗರ ಬಗ್ಗೆ ಇಲ್ಲ ಸಲ್ಲದ್ದನ್ನೆಲ್ಲ ಹೇಳೋಕೆ ಶುರು ಮಾಡಿದೆ. ಅವಳು ನನ್ನವಳಾಗೆ ಇರಬೇಕು ಅನ್ನೋ ಸ್ವಾರ್ಥಕ್ಕೆ. ಅವಳ ನಡೆ ನುಡಿ, ಸಂಸ್ಕಾರ, ಆಚಾರ ವಿಚಾರ ಇವೇ ಎಲ್ಲರಿಗೂ ಇಷ್ಟ ಆಗೋದು. ಆ್ಯಂಡ್ ಈವನ್ ಫಾರ್ ಮೀ. ಇಷ್ಟೆಲ್ಲ ಆಗೋ ವೇಳೆಗೆ ಡಿಗ್ರಿ ಮುಗೀತು. PG ಸ್ಟಡೀಸ್ ಮುಗಿಸಿದೆ. ಆಮೇಲೆ ಗೊತ್ತಾಯಿತು ಅವಳ ಮೇಲೆ ನನಗೆ ಇದ್ದದ್ದು ನಿಜವಾದ ಪ್ರೀತಿ ಅಲ್ಲ, ಜಸ್ಟ್ ಅಟ್ರಾಕ್ಷನ್ ಅಂತ. ಕಾಲೇಜ್ ಲೈಫಲ್ಲಿ ಇರಬೇಕಾದ್ರೆ ಕ್ರಶ್ ಎಲ್ಲ ಆಗೋದು ಸಹಜ. ನನಗೂ ಹಾಗೆ ಆಗಿದ್ದದ್ದು. ಅದನ್ನೇ ಪ್ರೀತಿ ಅಂದ್ಕೊಂಡು ಪ್ರಪೋಸ್ ಎಲ್ಲ ಮಾಡಿದ್ದು ಅಷ್ಟೇ. ಇಟ್ ವಾಸ್ ಜಸ್ಟ್ ಅ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಆಮೇಲೆ ನಾನು ಎಲ್ಲನೂ ಸ್ಟಾಪ್ ಮಾಡಿದೆ. ಟೆಕ್ಸ್ಟ್ ಮಾಡೋದಾಗಿರಬಹುದು, ಕಾಲ್ ಮಾಡಿ ಮಾತನಾಡೋದಾಗಿರಬಹುದು, ಮೀಟ್ ಮಾಡೋದು ಎಲ್ಲನೂ. ಅವಳು ಏನೂ ಕೇಳಿಲ್ಲ ನನ್ನ ಹತ್ರ, ಯಾಕೀಗ ಮಾಡ್ತಾ ಇದ್ದೀಯಾ ಅಂತ. ನಾನು ಹೇಳಿಲ್ಲ. ಆ ಟೈಮ್ನಲ್ಲಿ ನನಗೆ ನೀನು ಸಿಕ್ಕಿದ್ದು. ಇಮ್ಮಿಡಿಯೇಟ್ಲಿ ವಿ ಹ್ಯಾಡ್ ಪ್ಲ್ಯಾನ್ ಟು ಗೆಟ್ ಮ್ಯಾರಿಡ್ ಆ್ಯಂಡ್ ನಮ್ಮ ಮದುವೆಗೂ ಬಂದಿದ್ಲು. ಬಟ್ ತಾಳಿ ಕಟ್ಟಿದ ತಕ್ಷಣ ಮಾಯ ಆದ್ಲು. ಏನೂ ಸ್ವಲ್ಪ ಫೀಲ್ ಆಗಿರಬಹುದು ಅಂದ್ಕೊಂಡೆ. ಅವಳ ಜೊತೆ ಅಷ್ಟು ವರ್ಷ ಟೈಮ್ ಸ್ಪೆಂಡ್ ಮಾಡಿದ್ದೆ ಅಲ್ವಾ. ಆಮೇಲೆ ಅದೇ ದಿನ ಗೊತ್ತಾಯಿತು ಅವಳು ಯಾವುದೋ ಒಂದು ಫೈರ್ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಲು ಅಂತ. ಆಮೇಲಿಂದ ಐ ಜಸ್ಟ್ ಲವ್ ಯು. ಬೇರೆ ಯಾರೂ ನನ್ನ ತಲೆಯಲ್ಲಿ ಇರಲಿಲ್ಲ. ಇಷ್ಟು ಹೇಳಿರುವಾಗಲೇ ಅಂಬೆಗಾಲಿಡುತ್ತಾ ಪುಟ್ಟ ಮಗು ಮಿಸ್ಟ್ರಿ ಮಾ ಮಾ ಎಂದು ಕರೀತಾ ಬರ್ತಾ ಇತ್ತು. ಆಗ ಆ ಕಡೆ ಗಮನ ಕೊಡದೆ ಮಾಳವಿಕಾ, ಬರೀ ಮೋಸ, ಲವ್ ಅಂದರೆ ಆಟ ಅಂದ್ಕೊಂಡ್ಬಿಟ್ಟಿದ್ದೀಯೇನೋ? ಅವರ ಫೀಲಿಂಗ್ಸ್ ಜೊತೆ ಆಟ ಆಡಿದವನೋ ಇನ್ನು ನನ್ನ ಜೀವನದಲ್ಲಿ ಆಟ ಆಡಲ್ಲ ಅಂತ ಏನು ಗ್ಯಾರಂಟಿ? ನಿನ್ನನ್ನು ನಂಬಿದ್ದಕ್ಕೆ ಒಳ್ಳೆ ಗಿಫ್ಟ್ ಕೊಟ್ಟೆ. ನಿಂಗೆ ಇದರ ನೋವು ಯಾವಾಗ ಗೊತ್ತಾಗೋದು ಅಂದರೆ ನಿಂಗೂ ಈ ಥರ ಯಾರಾದರೂ
ನಂಬಿಸಿ ಮೋಸ ಮಾಡಿದಾಗ ಸದ್ಯದಲ್ಲೇ ಅನುಭವಿಸ್ತೀಯ ನೋಡ್ತೀರೋ. ನಿಂಗೂ ಮೋಸ ಮಾಡುವವರು ನಿನ್ ಜೊತೆನೇ ಇದ್ದಾರೆ ಎಂದು ಜೋರಾಗಿ ನಗುತ್ತಾಳೆ. ನನಗೆ ನನ್ನ ಕನಸಿನ ಜಾಬ್ ಸಿಗದಾಗೆ ಮಾಡಿದೆ. ನನ್ನ ಕೆರಿಯರ್, ಲೈಫ್ ಎಲ್ಲ ನಿನ್ನಿಂದ ಸರ್ವನಾಶ ಆಗಿ ಹೋಯಿತು. ಇನ್ನು ನೀನುಂಟು, ನಿನ್ನ ಮಗು ಉಂಟು. ನೀನೇ ಸಾಕು ಇವಳನ್ನ. ನನಗೆ ಇದೆಲ್ಲದರಿಂದ ಮುಕ್ತಿ ಬೇಕು. ದೇವತೆ ಥರ ಇರೋ ಹುಡುಗಿಗೆ ಮೋಸ ಮಾಡಿದೆಯಲ್ಲ, ನಿಂಗೆ ಮನುಷ್ಯತ್ವ ಅನ್ನೋದು ಚೂರಾದರೂ ಇದ್ದೀಯಾ? ಇಲ್ಲ ಇಲ್ಲ, ರಾಕ್ಷಸರಿಗೆ ಇದೆಲ್ಲ ಎಲ್ಲಿಂದ? ಕ್ರಶ್ ಅಂತೆ, ಅಟ್ರಾಕ್ಷನ್ ಅಂತೆ. ವಾಹ್, ನನಗೂ ಇನ್ನೊಂದು ಸ್ವಲ್ಪ ಟೈಮಲ್ಲಿ ಹಾಗೆ ಹೇಳಿದ್ರು ಏನು ಆಶ್ಚರ್ಯ ಇಲ್ಲ ಬಿಡು. ಅದಕ್ಕಿಂತ ಈಗಲೇ ನಿನ್ನಿಂದ ದೂರ ಹೋಗಿ ನನ್ನ ಲೈಫ್ ಕಟ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾನೆ ಕಣ್ಣೀರು ಹೊರಿಸ್ತಾ ರೂಮಿಗೆ ಹೊಡ್ತಾಳೆ. ಒಳಗೆ ಓಡಿ ಹೋದ ಮಾಳವಿಕಾಳನ್ನ ಗಮನಿಸುತ್ತಾ ಕಾರ್ತಿಕ್ ಸಮಾಧಾನ ಆದ್ಮೇಲೆ ಅವಳೇ ಬರ್ತಾಳೆ ಅಂತ ಅಂದ್ಕೊಂಡು ಮಗುವನ್ನು ಎತ್ತಿಕೊಂಡು ತಲೆಯನ್ನು ಹಿಂದಕ್ಕೆ ಒರಗಿಸಿ ಸೋಫಾದಲ್ಲಿ ಕಣ್ಮುಚ್ಚಿ ಮಲಗಿದ. ಸ್ವಲ್ಪ ಸಮಯದಲ್ಲಿ ಏನೋ ಬಿದ್ದಾಗೆ ಶಬ್ದವಾಯಿತು. ಏನಂತ ಕಣ್ಬಿಟ್ಟು ನೋಡ್ತಾನೆ. ಆಶ್ಚರ್ಯ ಒಂದು ಕಾದಿತ್ತು. ಅದು ಮಾಳವಿಕಾ ತನ್ನ ಬ್ಯಾಗನ್ನು ನೆಲಕ್ಕೆ ಕುಕ್ಕಿದಾಗ ಆದ ಶಬ್ದ. ಕಾರ್ತಿಕ್ ಆಶ್ಚರ್ಯದಿಂದ, ಮಾಳವಿಕಾ ಏನಿದು? ಮುಂದೇನೋ ಹೇಳಬೇಕು ಅನ್ನುವಾಗಲೇ ಮಾಳವಿಕಾ ನಿಲ್ಲಿಸು ಎಂಬಂತೆ ಕೈ ಮುಂದೆ ಮಾಡಿ ಸೂಚಿಸುತ್ತಾಳೆ. ಮಿಸ್ಟರ್ ಕಾರ್ತಿಕ್, ಲಿಸನ್ ಟು ಮೀ ಕೇರ್ಫುಲಿ. ನಿನ್ನಿಂದ ಪಡ್ಕೊಂಡಿರೋದು ನನಗೆ ಯಾವುದು ಬೇಡ, ಈವನ್ ಈ ಮಗು. ನಿಂಗೆ ಗೊತ್ತು ನನಗೆ ಮಕ್ಕಳಂದ್ರೆ ಅಷ್ಟಾಗಿ ಆಗ್ಬರಲ್ಲ ಅಂತ. ಆದರೂ ನಿನ್ಗೋಸ್ಕರ ಈ ಮಗುವನ್ನು ಹೆತ್ತಿದ್ದೇನೆ. ಸೊ ಈ ಮಗುವನ್ನು ಲೈಫ್ ಲಾಂಗ್ ನೀನೇ ಸಾಕು. ಆದಷ್ಟು ಬೇಗ ಡಿವೋರ್ಸ್ ನೋಟಿಸ್ ಬರುತ್ತೆ ಇದೇ ಅಡ್ರೆಸ್ಗೆ. ಸೊ ನನಗೆ ನಿನ್ನಿಂದ ಮುಕ್ತಿ ಕೊಡಿಸಿ ಎಲ್ಲಿಗೆ ಬೇಕಾದರೂ ಹೋಗು. ಐ ಡೋಂಟ್ ಕೇರ್. ಬಟ್ ಅಲ್ಲಿವರೆಗೂ ಇಲ್ಲೇ ಬಿದ್ದು ಸಾಯಿ. ಗುಡ್ ಬೈ ಅಂತ ಹೇಳಿ ಅವನಿಗೆ ಮಾತಾಡೋಕ್ಕೂ ಅವಕಾಶ ಮಾಡಿಕೊಡದೆ ಹೊರಟೇ ಬಿಡ್ತಾಳೆ. ಮಾಳವಿಕಾ ಹೋಗೋ ದಾರಿಯನ್ನೇ ನೋಡುತ್ತಿದ್ದ ಕಾರ್ತಿಕ್ಗೆ ಬಾಗಿಲ ಬಳಿ ಯಾರೋ ನಿಂತಿರುವ ಹಾಗೆ ಕಾಣಿಸಿತು. ನೋಡಿದ್ರೆ ಕವೀಶ್ ಸರ್ ಕಣ್ತುಂಬಿಕೊಂಡು ನಡೀತಿದ್ದ ದೃಶ್ಯನ ನೋಡ್ತಾ ಇದ್ರು. ಮಾಳವಿಕಾ ಹೋದ ತಕ್ಷಣ ಕವೀಶ್ ಸರ್ ಮನೆಯೊಳಗೆ ಹೋಗಿ ಬಂದಿದ್ದ ಕೋಪಕ್ಕೆ ಕಾರ್ತಿಕ್ ಕಾಲರ್ ಪಟ್ಟಿ ಹಿಡಿದು ಅವನನ್ನ ಬಗ್ಗಿಸಿ ಕೆನ್ನೆಗೆ ರಪರಪ ಅಂತ ಬಾರಿಸಿದ್ದ. ಕಾರ್ತಿಕ್ ಕೆನ್ನೆಯೆಲ್ಲ ಕೆಂಪಾಗಿ ಬಾತು ಹೋಯಿತು. ನಂತರ ಕವೀಶ್ ಸರ್, ಅಂದ್ಕೊಂಡಿರ್ಲಿಲ್ಲ ನೀನು ಈ ಥರದವನು ಅಂತ ಅಂದ್ಕೊಂಡೇ ಇರಲಿಲ್ಲ ಕಾರ್ತಿಕ್. ಸ್ವಂತ ತಮ್ಮಂತರ ನೋಡ್ಕೊಂಡಿದ್ದಕ್ಕೆ ಒಳ್ಳೆ ಹುಡುಗರನ್ನೇ ಕೊಟ್ಟೆಯಲ್ಲೋ. ಆಗಬೇಕಾದದ್ದೇ ನಿಂಗೆ ಹೀಗೆಲ್ಲ. ಅಲ್ಲಿ ಒಬ್ಬಳ ಲೈಫಲ್ಲಿ ಆಟ ಆಡಿ ಇನ್ನೊಬ್ಬಳನ್ನ ಮದುವೆ ಆದೆ. ಈಗ ಅವಳು ಬಿಟ್ಟೋದ್ಲು ಎಂದು ವ್ಯಂಗ್ಯ ನಗು ಬೀರುತ್ತಾ ಹೇಳ್ತಾರೆ. ಯಾಕೋ ನಮಿತಾಗಿ ಹೀಗೆ ಮಾಡಿದೆ? ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಳಲ್ಲೋ ಅವಳು. ಆ ಕಡೆಯಿಂದ ಸಾಯೋಕ್ಕೂ ಅಲ್ಲ ಬದುಕೋಕ್ಕೂ ಅಲ್ಲ ಅನ್ನೋ ಥರ ಮಾಡಿದೆ ಅಲ್ವಾ ಅವಳ ಪರಿಸ್ಥಿತಿಯನ್ನ. ನೀನು ಅನುಭವಿಸ್ತೀಯ ಕಣೋ. ಆ ಹೆಣ್ಣು ಮಗುವಿನ ದುಃಖದ ಶಾಪ ನಿನಗೆ ತಟ್ಟದೇ ಇರುತ್ತಾ? ಅವಳ ಲೈಫಲ್ಲಿ ಯಾಕೆ ಆಟ ಆಡಬೇಕಿತ್ತು ನೀನು ಅಂತ ಒಳ್ಳೆ ಹುಡುಗಿಗೆ ಆ ಕಡೆಯಿಂದ ಅಪ್ಪ ಅಮ್ಮ ಇದ್ರೂ ಒಟ್ಟಿಗೆ ಇರದಾಗೆ ಮಾಡಿಬಿಟ್ಟಿಯಲ್ಲೋ ಪಾಪಿ. ನೀನು ಜೀವನದಲ್ಲಿ ಉದ್ಧಾರ ಆಗ್ತೀಯಾ ನೋಡು. ಗುರು ಹಾಕಿರೋ ಶಾಪ ನಿನ್ನ ತಟ್ಟದೆ ಬಿಡುತ್ತಾ? ನೋಡ್ತಾ ಇರೋ. ಆಗ ಕಾರ್ತಿಕ್ ಅಳುತ್ತಾ, ಸರ್ ನನ್ನ ತಪ್ಪು ನನಗೆ ಅರ್ಥ ಆಯಿತು. ಹೌದು ಸರ್, ಪಾಪಿ ನಾನು. ಅವತ್ತು ಅವಳಿಗೆ ಮೋಸ ಮಾಡಿದ್ದಕ್ಕೆ ಇವತ್ತು ನನ್ನನ್ನು ನನ್ನ ಹೆಂಡತಿ ಬಿಟ್ಟು ಹೊರಟು ಹೋದ್ಲು. ನಾನಿವತ್ತು ಆ ಕೆಫೆಗೆ ಹೋಗಲೇಬಾರ್ದಿತ್ತು. ಅಲ್ಲಿ ಹೋಗಿದ್ದರಿಂದ ಇಷ್ಟೆಲ್ಲ ಆಯಿತು. ಆಗ ಕವೀಶ್ ಸರ್, ಏನು ಕೆಫೆಗಾ? ಕವೀಶ್ ಸರ್ ಆಶ್ಚರ್ಯದಿಂದ ಹಾಗೆ ಕೇಳಿದಾಗ ಕಾರ್ತಿಕ್, ಹೌದು ಸರ್ ಅಂತ ಅಲ್ಲಿ ನಡೆದ ಎಲ್ಲ ವಿಷಯವನ್ನ ತಿಳಿಸುತ್ತಾನೆ. ನಂತರ ಕವೀಶ್ ಸರ್ ಅಲ್ಲಿಂದ ಹೊರಡಬೇಕು. ಇನ್ನೊಂದು ನಿಮಿಷವೂ ಅಲ್ಲಿರೋಕೆ ಆಗೋದೇ ಇಲ್ಲ ಅನ್ನುವಾಗಲೇ ಕಾರ್ತಿಕ್ ಕವೀಶ್ ಸರ್ ಕಾಲಿಡಿದು, ಸರ್ ನನ್ನನ್ನು ಕ್ಷಮಿಸಿ, ತಪ್ಪು ಮಾಡಿದ್ದೇನೆ. ಪ್ಲೀಸ್ ಒಂದೇ ಒಂದ್ಸಲ ನಮಿತಾ ಮುಖ ನೋಡಬೇಕು ಸರ್, ಪ್ಲೀಸ್ ಸರ್ ಅಂತ ಕಾಡಿ ಬೇಡಿದ್ದಕ್ಕೆ ಮನಸ್ಸಿಲ್ಲದಿದ್ದರೂ ಕಾರ್ತಿಕ್ ಮತ್ತು ಅವನ ಮಗಳು ಮಿಸ್ಟ್ರಿಯನ್ನು ಕರೆದುಕೊಂಡು ಕವೀಶ್ ಸರ್ ಆಸ್ಪತ್ರೆಗೆ ಹೋಗುತ್ತಾರೆ. ಅತ್ತ ಕಡೆ ನಮಿತಾಳಿಗೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ. ಚರಣ್, ತನಿಹಾ, ಅಮೃತ ಪುಟ್ಟಿ ದುಃಖದಲ್ಲಿಯೇ ಕೂತಿರುವಾಗ ಕವೀಶ್ ಸರ್ ಕಾರ್ತಿಕ್ ಹಾಗೂ ಅವನ ಮಗಳು ಆಸ್ಪತ್ರೆಗೆ ಬರುತ್ತಿರುವುದನ್ನು ನೋಡಿದಾಗ ಕಾರ್ತಿಕ್ ಕೈಯಲ್ಲಿ ಮಗು ನೋಡಿ ಅವರಿಗೆ ಇನ್ನೂ ದುಃಖವಾಗುತ್ತದೆ. ಚರಣ್ ಕಣ್ಣು ತೊಟ್ಟದು ಮಾಡಿ ಹಲ್ ಕಡೀತಾ, ಪಾಪಿ ಮತ್ತೆ ಯಾಕೋ ಬಂದೆ?
ನನ್ನ ತಂಗಿ ಇನ್ನೂ ಬದುಕಿದ್ದಾಳೋ ಸತ್ತಿದ್ದಾಳೋ ಅಂತ ನೋಡೋಕ್ ಬಂದೀಯಾ ಎಂದು ಕೇಳಿದಾಗ ಕವಿಟ್ ಸರ್ ಅವನನ್ನು ಸಮಾಧಾನ ಮಾಡಿ ಕಾರ್ತಿಕ್ ಮನೆಯಲ್ಲಿ ನಡೆದ ಎಲ್ಲ ವಿಷಯವನ್ನು ತಿಳಿಸುತ್ತಾನೆ. ಇಷ್ಟನ್ನೆಲ್ಲ ಕೇಳಿದ ಚರಣ್ ಮತ್ತೆ ಕಾರ್ತಿಕ್ನನ್ನ ಬೈಯೋಕ್ಕೆ ಹೋಗದೆ ಸುಮ್ಮನಾಗಿ ಬಿಡುತ್ತಾನೆ. ಮತ್ತೆ ಕಾರ್ತಿಕ್ ಹತ್ತಿರ ಒಂದು ಶಬ್ದನೂ ಮಾತಾಡಲಿಲ್ಲ. ಅಷ್ಟರಲ್ಲಿ ತನಿಹಾ ಕೈಯಲ್ಲಿದ್ದ ಸಾಕ್ಷಿ ಫೋನ್ ರಿಂಗ್ ಆಗಲು ಪ್ರಾರಂಭಿಸುತ್ತದೆ. ಯಾರದ್ದು ಅಂತ ನೋಡಿದಾಗ ನಮ್ರತಾ. ಆಗ ತನಿಹಾ ಚರಣ್ ಮುಖ ನೋಡ್ತಾಳೆ. ಆಗ ಚರಣ್ ಯಾರ್ದು ಕಾಲ್ ಎಂದು ಕೇಳುತ್ತಾನೆ. ಆಗ ತನಿಹಾ ತಡಬಡಾಯಿಸುತ್ತಾನೆ. ಅದು ನಮ್ರತಾ ಎಂದು ಹೇಳಿದ ಕೂಡಲೇ ಚರಣ್ ಆಪತ್ ಬಂದಾಗ ಇವಳು ಇರೋದೇ ಇಲ್ಲ. ಇಂಥ ಫ್ರೆಂಡ್ಸ್ನ ನಂಬಿದ್ರೆ ಅಷ್ಟೇ. ಇನ್ನೊಬ್ಬರಿಗೆ ಸಂಕಷ್ಟ ಸೃಷ್ಟಿಸಿ ತಾನೊಬ್ಬಳೆ ಸಂತೋಷವಾಗಿ ಸುಖವಾಗಿದ್ದರೆ ಸಾಕು ಅನ್ನೋ ಮನಸ್ಥಿತಿಯವಳು. ಎಂಥ ಫ್ರೆಂಡೇ. ಅಷ್ಟರಲ್ಲಿ ಕಾಲ್ ಕಟ್ಟಾಗುತ್ತದೆ. ಆದರೆ ಚರಣ್ ಇನ್ನ ಮಾತಾಡ್ತಾನೆ ಇದ್ದ. ನಮಗೆ ತುಂಬ ಬೇಕಾದ ಸಮಯದಲ್ಲಿ ಅವಳಾಯಿತು, ಅವಳ ಬಾಯ್ ಫ್ರೆಂಡ್ ಆಯಿತು, ಅವರದ್ದೇ ಲೋಕ ಅವರಿಗೆ. ಈಗ ಮದುವೆ, ಹನಿಮೂನ್, ಮಕ್ಕಳು ಅಂತ ಎಲ್ಲ ಮುಗಿಸ್ಕೊಂಡು ನಾನಂತೂ ಲೈಫ್ ಎಂಜಾಯ್ ಮಾಡ್ತಿದ್ದೀನಿ, ನೀನೇನು ಮಾಡ್ತಿದೀಯಾ ಅಂತ ಕೇಳೋದಕ್ಕೆ ಫೋನ್ ಮಾಡಿದ್ದಿರಬೇಕು ಅನ್ನುವಾಗಲೇ ಮತ್ತೆ ಫೋನ್ ರಿಂಗ್ ಆಗುತ್ತದೆ. ಆಗ ಚರಣ್ ತನಿಹಾ ಕೈಯಿಂದ ಫೋನ್ ಎಳೆದುಕೊಂಡು ರಿಸೀವ್ ಮಾಡ್ತಾನೆ. ನಮ್ರತಾ ಕಾಲ್ ರಿಸೀವ್ ಮಾಡಿದ್ದ ಚರಣ್ ಇಷ್ಟೆಲ್ಲ ಆಗಿದ್ರೂ ನಿನ್ನ ನಂಬರ್ನ ಸೇವ್ ಮಾಡ್ಕೊಂಡಿದ್ದಾಳೆ ಅಂತ ಗೊಣಗುತ್ತಾ, ಏನಮ್ಮ ನಮ್ರತಾ ಆರಾಮ? ನಿನ್ನ ಗಂಡ ಏನೇನು ಮಾಡಿದ, ನಿನ್ನ ಮಕ್ಕಳು ಏನೆಲ್ಲ ಮಾಡಿದ್ರು ಅಂತ ನಮ್ಮಿ ಹತ್ರ ಹೇಳೋಕ್ಕೆ ಫೋನ್ ಮಾಡಿದ್ದೀಯಾ ತಾನೇ? ಹಾಗಾದರೆ ದಯವಿಟ್ಟು ಇನ್ನವಳಿಗೆ ಫೋನ್ ಮಾಡೋದಾಗಲಿ ಮೆಸೇಜ್ ಮಾಡುವುದಾಗಲಿ ಮಾಡಬೇಡ. ಅವಳನ್ನು ನಿನ್ನ ಫ್ರೆಂಡ್ ಅಂತಾನೆ ಮರ್ತ್ಬಿಡು. ಆಗ ನಮ್ರತಾ ಹಲೋ ಯಾರು ನೀವು? ಅವಳ ಫೋನ್ ನಿಮ್ಮ ಹತ್ರ ಹೇಗೆ ಅಂತ ಕೇಳಿದಾಗ ನಾನವಳ ಅಣ್ಣ ಚರಣ್. ಅವಳನ್ನು ಬದುಕಿಸಬೇಕಾದರೆ ನಿನ್ನಂಥವಳ ಸಹವಾಸದಿಂದ ದೂರ ಇಡಲೇಬೇಕು. ದಯವಿಟ್ಟು ಅವಳನ್ನು ಬದುಕಲಿಕ್ಕೆ ಬಿಡು ಅಂತ ಹೇಳಿ ಕಾಲ್ ಕಟ್ ಮಾಡುತ್ತಾನೆ. ಅತ್ತ ಕಡೆ ಸ್ವಿಟ್ಜರ್ಲ್ಯಾಂಡ್ನಿಂದ ತಮ್ಮ ಮುದ್ದಾದ ಅವಳಿ ಮಕ್ಕಳಾದ ಶ್ರಿಯಾನ್ ಶ್ರೀಹಾರೊಂದಿಗೆ ಮಂಗಳೂರು ಏರ್ಪೋರ್ಟ್ ತಲುಪಿದ ನಮ್ರತಾ ಹಾಗೂ ಶ್ರೀನಿಧಿಗೆ ತುಂಬ ಆಶ್ಚರ್ಯವಾಗುತ್ತದೆ. ಆಶ್ಚರ್ಯದಿಂದಲೇ ನಮ್ರತಾ, ಲೋ ಶ್ರೀ, ಏನೋ ಆಗ್ತಿದೆ? ನಮಗೆ ಕಾಲ್ ಮಾಡಿದ್ರೆ ಯಾರೋ ಅಣ್ಣ ಅಂತ ಹೇಳ್ತಿದ್ದಾನೆ. ಅವಳು ಫಸ್ಟೇ ಪ್ರಾಬ್ಲಮ್ಸ್ಗಳಲ್ಲಿ ಸಿಕ್ಕಾಕೊಳ್ಳೋದು ಜಾಸ್ತಿ. ಈ ಸಲನೋ ಆ ಥರ ಏನಾದರೂ ಅಂತ ಹೇಳಬೇಕಾದರೇನೆ ಶ್ರೀನಿಧಿ ಇರೋ 1 ನಿಮಿಷ ಅಂತ ಹೇಳಿ ಯಾರಿಗೋ ಕಾಲ್ ಮಾಡುತ್ತಾನೆ. ಹಲೋ, ನಾನೊಂದು ನಂಬರ್ ಕಳಿಸ್ತೇನೆ, ಇಮಿಡಿಯೇಟ್ಲಿ ಆ ನಂಬರ್ ಇರೋ ಲೊಕೇಶನ್ ಕಳಿಸು ಅಂದಾಗ ಕಾಲ್ ಕಟ್ಟಾಗುತ್ತೆ. 5 ನಿಮಿಷದಲ್ಲಿ ಶ್ರೀನಿಧಿ ಫೋನ್ಗೆ ಲೊಕೇಶನ್ ಬರುತ್ತೆ. ಇದನ್ನು ನೋಡಿ ಶ್ರೀನಿಧಿ ನಮ್ರತಾ ಬಾ ಹುಡುವ ಎಂದಾಗ ನಮ್ರತಾ ಎಲ್ಲಿಗೆ ಎಂದು ಕೇಳುತ್ತಾಳೆ. ಆಗ ಶ್ರೀನಿಧಿ ನಮ್ಮಿ ಗ್ರ್ಯಾಂಡ್ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಇದ್ದಾಳೆ, ಅವಳ ನಂಬರ್ ಅಲ್ಲೇ ಟ್ರೇಸ್ ಆಗಿರೋದು. ವಾಟ್, ಹಾಸ್ಪಿಟಲ್ಲಾ? ಶ್ರೀ ಇಮಿಡಿಯೇಟ್ಲಿ ಹೋಗುವ ಬಾ ಎಂದು ಹೇಳಿ ಮಕ್ಕಳನ್ನು ಕರ್ಕೊಂಡು ತರಾತುರಿಯಲ್ಲೇ ಹೊರಡುತ್ತಾರೆ. ಮಂಗಳೂರು ಏರ್ಪೋರ್ಟ್ನಿಂದ ಗ್ರ್ಯಾಂಡ್ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಹೋಗೋಕೆ ಅರ್ಧ ಗಂಟೆ ಬೇಕಾದರೂ ಶ್ರೀನಿಧಿ ಡ್ರೈವ್ ಮಾಡಿದ ಸ್ಪೀಡ್ಗೆ 10 ನಿಮಿಷದಲ್ಲಿ ಅವರು ಹಾಸ್ಪಿಟಲ್ ತಲುಪಿದ್ರು. ತಮ್ಮ ಮುದ್ದಾದ ಮಕ್ಕಳೊಂದಿಗೆ ಲಿಫ್ಟ್ ಹತ್ತಿರ ಬರುತ್ತಾರೆ ನಮ್ರತಾ ಶ್ರೀನಿಧಿ ಜೋಡಿ. ಲಿಫ್ಟ್ ಡೋರ್ ಓಪನ್ ಆದ ತಕ್ಷಣ ಅವರ ಕಣ್ಣಿಗೆ ಬಿದ್ದದ್ದು ಕಾರ್ತಿಕ್ ಮತ್ತೆ ಅವನ ಕೈಯಲ್ಲಿದ್ದ ಪುಟಾಣಿ ಮಗು. ನಮ್ರತಾ ಶ್ರೀನಿಧಿಗೆ ಈ ದೃಶ್ಯನ ನೋಡಿ ಖುಷಿಗೆ ಪಾರವೇ ಇರಲಿಲ್ಲ. ನಮ್ರತಾ ಕಾರ್ತಿಕ್ ಬಳಿ ಹೋಗಿ ಅಂತೂ ಅಣ್ಣ ಅಂತ ಹೇಳಿ ಮಗುವನ್ನು ತಬ್ಬಿಕೊಳ್ತಾಳೆ. ಆಗ ಕಾರ್ತಿಕ್ಗೆ ಮಾತೆ ಹೊರಡಲಿಲ್ಲ. ನಮ್ರತಾ ಕಾರ್ತಿಕ್ನ ಮಗುವನ್ನು ಮುದ್ದಾಡುತ್ತಿರುವಾಗಲೇ ಶ್ರೀನಿಧಿ ಕಾರ್ತಿಕ್ನನ್ನ ತಪ್ಪಿಕೊಂಡು ಖುಷಿಯಿಂದ ಎಷ್ಟು ವರ್ಷ ಆಯಿತೋ ನಿಮ್ಮನ್ನೆಲ್ಲ ನೋಡಿದೆ. ಹೌದು, ನೀವೇನಿಲ್ಲಿ? ಅತ್ತಿಗೆ ಹೇಗಿದ್ದಾರೆ? ನಾವು ನಿಮ್ಮನ್ನ ಮದುವೆಗೆ ಕರೆದಿಲ್ಲ, ನೀವು ನಮ್ಮನ್ನ ಕರೀಲಿಲ್ಲ, ಹಾಗಾಗಿ ಮಕ್ಕಳಾದ ಮೇಲೆ ಮೀಟ್ ಆಗೋ ಭಾಗ್ಯ ಅಂದಾಗ ಕಾರ್ತಿಕ್ ಕಣ್ಣಿಂದ ನೀರು ಧಾರಾಕಾರವಾಗಿ ಹರಿಯಲಾರಂಭಿಸಿತು. ಮಿಸ್ಟಿ ಅಂತೂ ಜೋರಾಗಿ ಅಳುತ್ತಿದ್ದಳು. ಶ್ರೀನಿಧಿ ಹಾಗೂ ನಮ್ರತಾ ಕಾರ್ತಿಕ್ ಮತ್ತೆ ಅವನ ಮಗುವಿನಿಂದ ತಮ್ಮ ದೃಷ್ಟಿಯನ್ನು ಸ್ವಲ್ಪ ದೂರಕ್ಕೆ ಹಾಯಿಸಿದಾಗ ಅವರಿಗೆ ಏನೋ ಅನುಮಾನ ಬರುತ್ತದೆ. ನಮಗೆ ಏನಾದರೂ ಆಗಿರಬಹುದು ಅಂತ ಇಬ್ಬರ ತಲೆಯಲ್ಲೂ ಓಡಲಾರಂಭಿಸುತ್ತದೆ. ಅಷ್ಟೊತ್ತಿಗಾಗಲೇ ಕಾರ್ತಿಕ್ ಅಲ್ಲಿದ್ದ ಐಸಿಯು ಡೋರ್ ಬಳಿ ಹೋಗುತ್ತಿರುತ್ತಾನೆ. ಅವರ ಹಿಂದೆ ನಮ್ರತಾ ಹಾಗೂ ಶ್ರೀನಿಧಿ ತಮ್ಮ ಮಕ್ಕಳೊಂದಿಗೆ ಧಾವಿಸಿ ಬರುತ್ತಾರೆ. ಕಾರ್ತಿಕ್ ಸರಸರನ್ನೇ ಬರುವುದನ್ನು ನೋಡಿದ್ದ ಚರಣ್ಗೆ
ಕಾರ್ತಿಕ್ನ ಹಿಂದೆ ನಮ್ರತಾ ಹಾಗೂ ಶ್ರೀನಿಧಿ ಮಕ್ಕಳೊಂದಿಗೆ ಬರುವುದು ಕಾಣಿಸಿತು. ಅಷ್ಟರಲ್ಲಿ ನಮ್ಮಿ ಇದ್ದ ಐಸಿಯು ಡೋರ್ ಓಪನ್ ಆಗುತ್ತೆ. ಡಾಕ್ಟರ್ ಹೊರಗೆ ಬಂದು, ಸಾಕ್ಷಿ ಅವರಿಗೆ ಪ್ರಜ್ಞೆ ಬಂದಿದೆ, ಬಟ್ ಎಲ್ಲರಿಗೂ ಮಾತಾಡೋ ಅವಕಾಶ ಇಲ್ಲ, ಯಾರಾದರೂ ಒಬ್ಬರು ಹೋಗಿ ಅನ್ನುವಷ್ಟರಲ್ಲಿ ಅಮೃತ ವಾರ್ಡ್ ಒಳಗೆ ಓಡಿ ಆಗಿತ್ತು. ಕಾರ್ತಿಕ್ ಒಳಗೆ ಹೋಗಬೇಕೆಂದಿದ್ದ, ಆದರೆ ಅಮೃತ ಹೋದದ್ದನ್ನು ನೋಡಿ ನಿರಾಸೆಯಿಂದ ಅಲ್ಲೇ ಕುಳಿತ. ಇದನ್ನು ಗಮನಿಸಿದ ಚರಣ್, ಹೋ ಮಹಾನುಭಾವರು, ಒಳಗೆ ಹೋಗಿ ಅವಳನ್ನ ಮತ್ತೆ ಸಾಯಿಸಲಿಕ್ಕ? ಅಪ್ಪ ತಂದೆ, ಕೈ ಮುಗಿತೇನೆ ನಿಂಗೆ, ದಯವಿಟ್ಟು ತಲುಗು ಇಲ್ಲಿಂದ, ನನಗೆ ನನ್ನ ತಂಗಿ ಇಂಪಾರ್ಟೆಂಟ್ ಎಂದು ಹೇಳುತ್ತಾ ಮಿಸ್ಟಿ ಕಡೆ ನೋಡುತ್ತಾ, ಚರಣ್ ನೋಡು, ಆ ಮುಖಾನ ನೋಡು, ಆ ಮಗುವಿಗಾದರೂ ಒಂದು ಒಳ್ಳೆ ಭವಿಷ್ಯ ಕೊಡು ಅನ್ನುವಾಗ ಕವಿಚ್ ಸರ್ ಮುಂದೆ ಬಂದು, ಚರಣ್ ಅವರೇ ಸಮಾಧಾನ ಮಾಡಿಕೊಳ್ಳಿ, ಅವನು ದುಃಖದಲ್ಲಿಯೇ ಇದ್ದಾನೆ, ತಪ್ಪು ಮಾಡಿದ್ದಾನೆ ನಿಜ, ಅದನ್ನು ಒಪ್ಪಿಕೊಂಡಿದ್ದಾನೆ ಸಹ, ಅವನು ಒಳಗೆ ಹೋಗುವುದು ಬೇಡ, ಇಲ್ಲೇ ಇರಲಿ ಬಿಡಿ ಅಂತ ಹೇಳಿ ಚರಣ್ಣನ್ನು ಸಮಾಧಾನ ಮಾಡುತ್ತಾರೆ ಕವಿಚ್. ಅತ್ತ ಕಡೆ ಅಮೃತ ಒಳಗೆ ಓಡಿ ಹೋಗಿ ಅತ್ತೆ ಅಂತ ಜೋರಾಗಿ ಅಳುತ್ತಾಳೆ. ಅವಳನ್ನ ಅಲ್ಲೇ ಇದ್ದ ಸ್ಟೂಲ್ ಮೇಲೆ ಹತ್ತಿಸಿ ತಪ್ಪಿಕೊಳ್ಳುತ್ತಾಳೆ. ಆಗ ಅಲ್ಲೇ ಇದ್ದ ನರ್ಸ್, ಹೇ ಪುಟ್ಟ, ಆಂಟಿಗೆ ಸುಸ್ತಾಗಿದೆ, ಹಾಗೆಲ್ಲ ತಪ್ಕೋಬೇಡ ಕಣೋ, ಆಂಟಿಗೆ ನೋವಾಗುತ್ತದೆ ಅಲ್ವಾ ಅನ್ನುವಾಗ ಅಮೃತ, ಸಾರಿ ಅತ್ತೆ, ತುಂಬ ಪೇನ್ ಆಗ್ತಿದ್ಯಾ? ಇಲ್ಲ ಕಂದ, ನೀ ನನಗೆ ಯಾವತ್ತೂ ಪೇನ್ ಮಾಡಿಲ್ಲ ಅಂತ ಮುದ್ದಾಗಿ ಅಮೃತಾಳನ್ನ ಮುದ್ದಿಸುತ್ತಾಳೆ. ಇತ್ತ ಕಡೆ ಹೊರಗೆ ನಮ್ರತಾ ಹಾಗೂ ಶ್ರೀನಿಧಿ ಕಾರ್ತಿಕ್ನನ್ನು ಕರೆದುಕೊಂಡು ಸ್ವಲ್ಪ ಈಚೆ ಬಂದು, ಏನ್ ನಡೀತಿದೆ ಅಂತ ಕೇಳುವಾಗ ಕಾರ್ತಿಕ್ ಇಲ್ಲಿಯವರೆಗೆ ನಡೆದಿದ್ದ ಎಲ್ಲ ವಿಷಯವನ್ನು ಹೇಳುತ್ತಾನೆ. ಇದನ್ನು ಕೇಳಿದ ಅಮೃತಾಗೆ ಕೋಪ ನೆತ್ತಿಗೇರಿ ತನ್ನ ಕೈಯಲ್ಲಿದ್ದ ಶ್ರೀಯನ್ನನ್ನು ಶ್ರೀನಿಧಿ ಕೈಗೆ ಕೊಟ್ಟು ತಾನು ಕಾಲಿಗೆ ಹಾಕಿದ್ದನ್ನು 4 ಇಂಚ್ ಹೀಲ್ಸ್ನ ಕೈಯಲ್ಲಿ ತೆಗೆದು ಕಾರ್ತಿಕ್ ಕೆನ್ನೆಗೆ ಬಾರಿಸುತ್ತಾಳೆ. ಇದನ್ನು ನೋಡಿದ ತನಿಹಾ, ಸಾಕು ನಿಲ್ಲೆ, ಎಲ್ಲರ ಕೈಯಿಂದ ಆಲ್ರೆಡಿ ಈಗಾಗಲೇ ಸುಮಾರಷ್ಟು ಪೆಟ್ಟು ತಿಂದಿದ್ದಾನೆ, ನೀನು ಇವಾಗ ಬಂದು ಈ ಥರ ಮಾಡಿದ್ರೆ? ಅಲ್ಲ, ನಮ್ಮಿ ಅಷ್ಟು ಸಫರ್ ಆದಾಗ ನೀನೆಲ್ಲಿದ್ದೆ? ಇಷ್ಟಕ್ಕೆಲ್ಲ ಕಾರಣ ನೀನೇ ತಾನೇ, ನೆನಪು ಮಾಡ್ಕೋ. ಡಿಗ್ರಿಯಲ್ಲಿ ಇರುವಾಗ ನಮ್ರತಾ, ನಮಿತಾ, ತನಿಹಾ, ರುಕ್ಷಾ, ಸಾನಿಕಾ, ಸಮೀಕ್ಷಾ ಇವರೆಲ್ಲ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದರು. ನಮ್ರತಾಗೆ ಮೊದಲಿನಿಂದಲೂ ಶ್ರೀನಿಧಿ ಅಂದರೆ ಹುಚ್ಚು ಪ್ರೀತಿ, ಒಂಥರ ಒನ್ ಸೈಡೆಡ್ ಲವ್ ಅಂತೀವಲ್ವಾ ಅದು. 1 ವರ್ಷ ಕಳೀತು. ಆಗ ನಮಿತಾ ಫ್ರೆಂಡ್ಸ್ಗೆ ಗೊತ್ತಾಗುತ್ತೆ ಕಾರ್ತಿಕ್ಗೆ ನಮಿತಾ ಮೇಲೆ ಫೀಲಿಂಗ್ಸ್ ಇದೆ ಅಂತ. ನಮಿತಾ ಅಷ್ಟು ನೆಗ್ಲೆಕ್ಟ್ ಮಾಡಿದ್ದರು ಈ ವಿಷಯವನ್ನ ನಮ್ರತಾ, ನಿಂಗೂ ಅವನ ಮೇಲೆ ಫೀಲಿಂಗ್ಸ್ ಇದೆ, ಅವನ ಹಾಗೆ ಹುಡುಗ ನಿಂಗೆ ಜನ್ಮದಲ್ಲಿ ಸಿಗಲ್ಲ ಅಂತ ಹೇಳಿ ಹೇಳಿ ತಲೆ ಕೆಡಿಸುತ್ತಾಳೆ. ಇದನ್ನು ನಂಬಿ ಪಾಪ ನಮೀನು ಮೋಸ ಹೋದ್ಲು. ಕಾರ್ತಿಕ್ ಮತ್ತೆ ನಮಿತಾ ಕ್ಲೋಸ್ ಆಗಿದ್ದಾಗ ನಮ್ರತಾ ಶ್ರೀನಿಧಿ ಗುಂಗಲ್ಲಿ ಹುಚ್ಚರಂತೆ ಆಡುತ್ತಿದ್ದಳು. ಅದನ್ನು ನೋಡೋಕ್ಕಾಗದೆ ನಮಿತಾ ಕಾರ್ತಿಕ್ ಹತ್ರ ಈ ವಿಷಯ ಹೇಳಿ ಕಾರ್ತಿಕ್ ಶ್ರೀನಿಧಿನನ್ನು ಕಾಂಟ್ಯಾಕ್ಟ್ ಆಗಿ ಶ್ರೀನಿಧಿ ನಮಿತಾಳನ್ನು ಕಾಂಟ್ಯಾಕ್ಟ್ ಆಗಿ ನಮ್ರತಾ ವಿಚಾರ ತಿಳ್ಕೊಂಡ. ನಂತರ ನಮ್ರತಾಳೊಂದಿಗಿನ ಜಗಳ ಪ್ರೀತಿಯಾಗಿ ಪರಿವರ್ತನೆ ಆಗುತ್ತೆ. ಅಲ್ಲಿಂದ ಅವರಿಬ್ಬರಿಗೆ ಅವರ ಪ್ರಪಂಚ ಬಿಟ್ಟರೆ ಬೇರೆ ಯಾವುದೂ ಕಾಣಲಿಲ್ಲ. ಅವರ ಖುಷಿಗಿಂತ ಬೇರೇನೂ ಇಲ್ಲದಂತೆ ಇಲ್ಲಿಯವರೆಗೂ ಇದ್ರು. ಇದೆಲ್ಲ ನಮ್ರತಾ ಹಾಗೂ ಶ್ರೀನಿಧಿಗೆ ಒಮ್ಮೆ ಕಣ್ಮುಂದೆ ಹಾದು ಹೋದಂತಾಯಿತು. ಇಬ್ಬರ ಕಣ್ಣಲ್ಲೂ ನೀರು ತುಂಬಿತ್ತು. ಆಗ ನಮ್ರತಾ, ನಿಜ, ಇವತ್ತು ನಮಿತಾ ಬದುಕಿದ್ದಾಳೆ ಅಂತ ಆದರೆ ನೀವೇ ಕಾರಣ. ನಾನೊಬ್ಳು ಫ್ರೆಂಡ್, ನನಗೆ ನಂದೇ ದೊಡ್ಡದಾಗಿತ್ತು. ಅವಳು ಏನೋ ಹೇಳಕ್ಕೆ ಪ್ರಯತ್ನ ಪಟ್ಟರು ನಾನು ಶ್ರೀ ವಿಷಯವನ್ನೇ ಹೇಳ್ತಿದ್ದೆ ಅಂತ ಹೇಳಿ ಅಳುತ್ತಾಳೆ. ಆಗ ಕಾರ್ತಿಕ್ ಫೋನ್ ರಿಂಗ್ ಆಗುತ್ತೆ. ಯಾವುದೋ ಅನ್ನೋನ್ ನಂಬರ್, ಅದಕ್ಕೆ ಎತ್ತಲಿಲ್ಲ. ಇನ್ನೊಮ್ಮೆ ಅದೇ ನಂಬರಿಂದ ಕಾಲ್ ಬರುತ್ತೆ. ಹಾಗಾಗಿ ಕಾಲ್ ರಿಸೀವ್ ಮಾಡುತ್ತಾನೆ. ಆ ಕಡೆಯಿಂದ ಒಬ್ಬ ವ್ಯಕ್ತಿ ಮಾತನಾಡಿರುವುದನ್ನು ಕೇಳಿದ ಕಾರ್ತಿಕ್, ನೋ, ಇದು ಸಾಧ್ಯ ಇಲ್ಲ, ನೋ ಅಂತ ಜೋರಾಗಿ ಕಿರುಚುತ್ತಾನೆ. ಎಲ್ಲರೂ ಅವನನ್ನೇ ನೋಡ್ತಾರೆ. ಆಗ್ಲೇ ನಮಿ ಸಹ ಬಾಗಿಲ ಹತ್ತಿರ ವೀಲ್ ಚೇರಲ್ಲಿ ನರ್ಸ್ ಸಹಾಯದಿಂದ ಅಮೃತಾಳೊಂದಿಗೆ ಎಲ್ಲರನ್ನೂ ನೋಡಬೇಕು ಅಂತ ಹಠ ಮಾಡಿ ಹೊರಗೆ ಬಂದಿದ್ಲು. ಕಾರ್ತಿಕ್ನ ಮೇಲೆ ಇದ್ದ ಕೋಪ, ಪ್ರೀತಿ, ದುಃಖ, ಹತಾಶೆ ಎಲ್ಲವನ್ನೂ ಕಳೆದುಕೊಂಡು ಹೊರಗೆ ಬಂದಿದ್ಲು. ಆಗ ಚರಣ್ ಹಾಗೂ ಕವಿಚ್ ಸರ್ ಅಲ್ಲಿಗೆ ಹೋಗಿ ಏನಾಯ್ತು ಅಂತ ಕೇಳಿದಾಗ ಆಗಷ್ಟೇ ಬಂದಿದ್ದ DNA ರಿಪೋರ್ಟ್ನ PDF ಅವರಿಗೆ ತೋರಿಸ್ತಾನೆ. ಅವರೆಲ್ಲರಿಗೂ ಶಾಕ್ ಆಗುತ್ತೆ.
ಮಿಸ್ಟೇಕ್ ಕಾರ್ತಿಕ್ನ ಮಗುವೇ ಅಲ್ಲ, ಅವನ ಹೆಂಡತಿ ಮಾಳವಿಕಾಳ ಪ್ರಿಯಕರನ ಮಗುವಾಗಿತ್ತು. ನಮಿತಾ ಅನುಭವಿಸಿದ ಪ್ರತಿ ಕ್ಷಣದ ನೋವು ಈಗ ಕಾರ್ತಿಕ್ನದ್ದು ಆಗಿತ್ತು. ಮಾಳವಿಕಾ ಮನೆಯಿಂದ ಹೋಗುವಾಗ ಹೇಳಿದ ಮಾತು ಇದೆ, ನೀನ್ ಮೋಸ ಮಾಡಿದ್ದಿ, ನಿನಗೂ ಮೋಸ ಮಾಡ್ತಾರೆ ಅಂತ. ಅದಕ್ಕೆ ಹೇಳೋದು, ನಾವು ಇನ್ನೊಬ್ಬರಿಗೆ ಮೋಸ ಮಾಡಿದ್ರೆ ಒಂದಲ್ಲ ಒಂದು ದಿನ ಮತ್ತೊಬ್ಬರು ಅದಕ್ಕಿಂತ ಜಾಸ್ತಿ ನಮಗೆ ಮೋಸ ಮಾಡ್ತಾರೆ. ಕೊನೆಯಲ್ಲಿ ಕಾರ್ತಿಕ್ ಆ ಮಗುವನ್ನು ಅದರ ನಿಜವಾದ ತಂದೆಗೆ ಒಪ್ಪಿಸಿ ಮಾಳವಿಕಾಳಿಂದ ಜೀವನ ಪೂರ್ತಿ ದೂರ ಆಗಿ ಮಾಡಿದ ಪಾಪವನ್ನು ಕೊರಗುತ್ತಾ ಜೀವನವನ್ನು ಸಾಗಿಸುತ್ತಿದ್ದಾನೆ. ಈಗ ಮಾಳವಿಕಾ ತನ್ನ ಮತ್ತೊಬ್ಬ ಪ್ರಿಯಕರನೊಂದಿಗೆ ಜೀವನ ಸಾಗಿಸ್ತಾ ಇದ್ದಾಳೆ. ನಮ್ರತಾ ಶ್ರೀನಿಧಿ ತಮ್ಮ ಮಕ್ಕಳೊಂದಿಗೆ ಜೀವನ ಸಾಗಿಸ್ತಾ ಇದ್ರು. ಸಂತೋಷ ಎನ್ನುವುದು ಅವರ ಜೀವನದಲ್ಲಿ ಇರಲೇ ಇಲ್ಲ. ಒಂದಿನ ದುಡ್ಡಿಗಾಗಿ ಪರದಾಟ, ಇನ್ನೊಮ್ಮೆ ಗಂಡ ಹೆಂಡತಿ ಜಗಳ, ಇದೇ ಅವರ ಜೀವನ. ಚರಣ್, ತನಿಹಾ, ಅಮೃತ ನಮಿತಾ ಮನೆಯಲ್ಲಿ ಸಂತೋಷವಾಗಿದ್ದಾರೆ. ನಮಿತಾ ಅಂದರೆ ಸಾಕ್ಷಿ ಪಂಡರೆ ತನ್ನ ಕಂಪನಿಯನ್ನು ನಡೆಸಿಕೊಂಡು ತನ್ನ ಮನೆಯಲ್ಲಿ ಅನಾಥ ಮಕ್ಕಳನ್ನು ತನ್ನ ಮಕ್ಕಳಂತೆ ಸಾಕುತ್ತಾ ಸಂತೋಷವಾದ ಜೀವನ ನಡೆಸುತ್ತಿದ್ದಾಳೆ. ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಕಾರ್ತಿಕ್ ನಮಿತಾಗೆ ಮೋಸ ಮಾಡಿರಲಿಲ್ಲ ಅಂದಿದ್ರೆ ಈ ಕತೆಗೆ ಹೀರೋ ಆಗಬೇಕಿದ್ದ ಕಾರ್ತಿಕ್ ವಿಲನ್ ಆದ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.